ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಇಂದಿನ ದಿನ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ, ಪ್ರತಿನಿತ್ಯ ಕುಡಿಯುವಂತಹ ನೀರಿನ ಕೆಲವೊಂದು ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ನೀರು ಹೇಳುವಂಥದ್ದು ಮಾನವ ಕುಲದ ಅಸ್ತಿತ್ವಕ್ಕೆ ಅನಿವಾರ್ಯವಾಗಿರುವಂಥದ್ದು. ನೀರಿನಲ್ಲಿ ಅವ್ಯಕ್ತ ರೂಪದಲ್ಲಿ ಷಡ್ರಸಗಳಿದೆ. 6 ವಿಧದ ರಸಗಳು ನೀರಿನಲ್ಲಿದ್ದರೂ ಅವ್ಯಕ್ತ ರೂಪದಲ್ಲಿ ಇರ್ತದೆ. ಅವ್ಯಕ್ತ ರೂಪದಲ್ಲಿದ್ದರೂ ಸಹ ನೀರು ರುಚಿಕರವಾಗಿರ್ತದೆ. ನೀರನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇರ್ತೇವೆ. ಆದರೆ ಅವುಗಳ ಉಪಯೋಗದ ಬಗ್ಗೆ, ಅದರ ಶರೀರದ ಮೇಲೆ ಅದರ ಒಂದು ಪೂರಕವಾದ ಅಂಶ ಯಾವ ರೀತಿ ಆಗ್ತದೆಯೋ ಅದು ಗೊತ್ತಿಲ್ಲದೆ ಬಳಕೆಯಲ್ಲಿದೆ. ಬುದ್ಧಿಶಕ್ತಿ ವರ್ಧನೆಗೆ, ಬುದ್ಧಿಯು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ, ಬುದ್ಧಿಯ ಚುರುಕುತನಕ್ಕೆ ನೀರಿನ ಸೇವನೆ ಹೇಳುವಂಥದ್ದು ಅತಿ ಅವಶ್ಯಕವಾಗಿದೆ. ಶರೀರದ ಆಂತರಿಕವಾದ ಶುಚಿತ್ವಕ್ಕೆ ನೀರು ಪರಮವಾಗಿದೆ. ಶರೀರದ ಶುಚಿತ್ವವನ್ನು ಕಾಪಾಡಲಿಕ್ಕೆ, ಅಂತರ್ಶುದ್ಧಿಗೆ ನೀರನ್ನು ಪ್ರತಿನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಮನಸ್ಸು ಉಲ್ಲಸಿತವಾಗಿರಲಿಕ್ಕೆ, ಮನಸ್ಸಿನ ಸಂತೋಷದ ಸ್ಥಿತಿಯನ್ನು ಮೇಂಟೈನ್ ಮಾಡಲಿಕ್ಕೆ ನೀರಿನ ಸೇವನೆ ಒಳ್ಳೆಯದು. ನೀರು ವೀರ್ಯದಲ್ಲಿ ಶೀತವಾಗಿದೆ ಹಾಗೂ ಸ್ಪರ್ಶದಲ್ಲಿ ಸಹ ಇದು ಶೀತ ಗುಣವನ್ನು ಹೊಂದಿದೆ. ನೀರನ್ನು ನಾವು ಕುಡಿದಾಗ ಅಥವಾ ಸೇವಿಸಿದಾಗ ಜೀರ್ಣಕ್ರಿಯೆಗೆ ಇದು ಅತಿ ಹಗುರವಾಗಿದೆ. ಜೀರ್ಣಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ನಾವು ಘನ ಪದಾರ್ಥ ಆಹಾರಗಳನ್ನು ಸೇವಿಸ್ತೇವೆ, ಊಟವನ್ನು ಮಾಡ್ತೇವೆ, ತಿಂಡಿಯನ್ನು ತಿಂತೇವೆ. ಈ ಆಹಾರ ಪದಾರ್ಥದ ಜೀರ್ಣಕ್ರಿಯೆಗೆ ನೀರನ್ನು ಸೇವಿಸಿದಾಗ ಅನುಕೂಲವಾಗ್ತದೆ. ಅದಕ್ಕಾಗಿಯೇ ಊಟದ ಜೊತೆಗೆ, ಊಟದ ಮಧ್ಯೆ ಮಧ್ಯೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಸೇವಿಸುವುದು ಅತಿ ಅವಶ್ಯಕ. ಜೀರ್ಣ ಪ್ರಕ್ರಿಯೆಯಲ್ಲಿ ಈ ನೀರು ಅಧಿಕವಾಗಿ ಸಹಾಯವನ್ನು ಮಾಡ್ತದೆ. ಶರೀರ ಹೇಳುವಂಥದ್ದು ವಾತ, ಪಿತ್ತ ಹಾಗೂ ಕಫದೋಷಗಳಿಂದ ನಿರ್ಮಿತವಾಗಿದೆ. ಈ ದೋಷಗಳ, ವಾತ, ಪಿತ್ತ, ಕಫದೋಷಗಳ ಸಮತೋಲನಾವಸ್ಥೆಗೆ, ಆರೋಗ್ಯಾವಸ್ಥೆಗೆ ನೀರಿನ ಸೇವನೆ ಅತಿ ಅವಶ್ಯಕವಾಗಿದೆ. ಶರೀರವು ರಸಾದಿ 7 ಧಾತುಗಳಿಂದ ನಿರ್ಮಾಣವಾಗಿದೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಹಾಗೂ ಶುಕ್ರ. ಈ 7 ಘಟಕ ದ್ರವ್ಯಗಳ ಸಮತೋಲನೆ ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯಕವಾಗಿದೆ. ಈ 7 ಧಾತುಗಳ ಸಮ್ಯಕ್ ಪ್ರಮಾಣದ ಉತ್ಪಾದನೆಗೆ, ಸಮ್ಯಕ್ ಪ್ರಮಾಣದ ಸಮತೋಲನೆಗೆ ಈ ನೀರು ಅತಿ ಅವಶ್ಯಕವಾಗಿ ಬೇಕು. ಎಷ್ಟೇ ಮುಂಜಾಗ್ರತೆ ವಹಿಸಿದರೂ ಆಹಾರ ಪದ್ಧತಿಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇರ್ತದೆ. ಅಗತ್ಯ ಪ್ರಮಾಣಕ್ಕಿಂತ ಜಾಸ್ತಿ ಸೇವಿಸುವಂತಹ ಸಂದರ್ಭಗಳಿರ್ಬೋದು. ಶರೀರಕ್ಕೆ ಒಗ್ಗದಂತಹ ಆಹಾರ ಪದಾರ್ಥಗಳನ್ನು ಸೇವಿಸಿರಬಹುದು.
ಕೆಟ್ಟದಾಗಿರುವಂತಹ ಆಹಾರ ಪದಾರ್ಥಗಳು, ಹಳಸಿರುವ ಆಹಾರ ಪದಾರ್ಥಗಳನ್ನು ಸೇವಿಸುವಂಥ ಸಂದರ್ಭ ಸಹ ಇರಬಹುದು. ಇಂತಹ ಸಂದರ್ಭದಲ್ಲಿ ಈ ಆಹಾರ ಪದಾರ್ಥಗಳಿಂದ ಶರೀರಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗದಂತೆ ಇರಲಿಕ್ಕೆ ನೀರಿನ ಸೇವನೆಯು ಅತಿ ಅವಶ್ಯಕವಾಗಿರ್ತದೆ. ಇದರಿಂದ ಉಂಟಾಗಬಹುದಂತಹ ಯಾವುದೇ ದುಷ್ಪರಿಣಾಮಗಳನ್ನು ತಡೆಯುವಲ್ಲಿ ನೀರಿನ ಸೇವನೆಯು ಅತಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹೀಗೆ ದಿನನಿತ್ಯದಲ್ಲಿ ನಾವು ಉಪಯೋಗಿಸುವ ನೀರು ವಿವಿಧ ರೀತಿಯಲ್ಲಿ ಶರೀರಕ್ಕೆ ಅವಶ್ಯಕವಾಗಿದೆ.